ತಲೆ ಅವನಿಗೆ ಕೆಟ್ಟಿದ್ರೆ ಬೇರೆಯವ್ರ ತಲೆ ಕೆಡಿಸ್ಬಾರ್ದು. ಕೆಟ್ಟಿರೋ ಒಂದು ತಲೆನ ನೀವು ಸರಿ ಮಾಡಿ. ಮುಸ್ಲಿಮರಿಗೆ ಗೋವು ಒಂದು ಶತ್ರು. ನಾವಿರೋ ಕಡೆ ಗೋವೇ ಇರಬಾರ್ದು. ಗೋವು ಯಾವಾಗಿರಲ್ಲೋ ಇವ್ರು ಇರಲ್ಲ. ಇವರೆಲ್ಲ ಇದ್ದರೆ ನಮ್ಮದೇ ರಾಜ್ಯ. ನಾವು ಒಂದು ಸತಿ ಜಯ ಹರ ಹರ ಮಹಾದೇವ ಬಲ ಭೀಮ್ ಅಂತಂದರೆ ಆಕಾಶನೇ ನಡುಗುವಂಥದ್ದು. ನಾವು ಅನ್ನೋ ಸ್ವಲ್ಪ ಕಷ್ಟ. ಮುಸ್ಲಿಮನ್ ಕರ್ಕೊಂಡೋದ್ರು ಹಾಲು ಕೊಡುತ್ತೆ, ಕ್ರಿಶ್ಚಿಯನ್ ಕರ್ಕೊಂಡೋದ್ರು ಹಾಲು ಕೊಡುತ್ತೆ, ಹಿಂದೂ ಕರ್ಕೊಂಡೋದ್ರು ಹಾಲು ಕೊಡುತ್ತೆ. ಅದಕ್ಕೆ ಯಾಕ್ರಿ ಇಂಥ ಹಿಂಸೆ ಕೊಟ್ಟು ಇಂಥ ಅಮಾನವೀಯ ಕ್ರೌರ್ಯ ಮೆರೀತೀರ? ಸಮಾಜದಲ್ಲಿ ಅಶಾಂತವನ್ನು ಉಂಟು ಮಾಡ್ತಕ್ಕಂಥ ಮೂಕ ಪ್ರಾಣಿ ಮೇಲೆ ಗದಪ್ರಹಾರ ಮಾಡಿದಂಥದಕ್ಕೆ ನಿಮ್ಮ ಆ್ಯಕ್ಷನ್ ಏನು? ವಾಟ್ಸ್ ಯುವರ್ ರಿಯಾಕ್ಷನ್? ಮಾನವೀಯತೆ ಯಾರಿಗಿರುತ್ತೋ ಅವ್ರು ಯಾರು ಕೂಡ ಈ ತರ ಕೆಲಸವನ್ನ ಮಾಡೋಲ್ಲ. ಸೊ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಬಿಹೇವಿಯರ್ ಆದ್ರೂ ಕೂಡ ಅಂದ್ರೆ ತಲೆ ಕೆಟ್ಟಿದೆ ಅವ್ರಿಗೆ, ಕುಡಿದು ನಶೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಒಂದು ಪದ ಹೇಳಿದೆ, ತಲೆ ಅವನಿಗೆ ಕೆಟ್ಟಿದ್ರೆ ಬೇರೆಯವ್ರ ತಲೆ ಕೆಡಿಸ್ಬಾರ್ದು. ಕೆಟ್ಟಿರೋ ಒಂದು ತಲೆನ ನೀವು ಸರಿ ಮಾಡಿ. ಅವನ ತಲೆ ಕೆಟ್ಟಿದೆ ಅಂತ ನೀವು ನಿಮ್ಮ ಅಸಹಾಯಕತೆ ಪ್ರದರ್ಶನ ಆಗಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಸಮಾಜದ ಅಶಾಂತಿಗೆ ತಲೆ ಕೆಟ್ಟಿದೆ ಅಂತೇಳಿ ನೀವು ಬಿಟ್ಬಿಡ್ತೀರ. ಹಾಗಾದರೆ ಯಾವುದೇ ರಾಜಕಾರಣಿ ಸಮಾಜದಲ್ಲಿ ಅಶಾಂತಿಯ ವಾತಾವರಣದ ಒಂದು ನುಡಿ ಹೇಳಿದಾಗ ಸೆಕ್ಷನ್ 153 IPC ಪ್ರಕಾರ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದಂಥ ಮಾತುಗಳನ್ನು ಆಡಿದ್ದೀಯ ಅಂತ ಕೇಸ್ ಹಾಕ್ತೀರಾ. ಇವು ಸಮಾಜದಲ್ಲಿ ಅಶಾಂತವನ್ನು ಉಂಟು ಮಾಡತಕ್ಕಂಥ ಮೂಕ ಪ್ರಾಣಿ ಮೇಲೆ ಗದಪ್ರಹಾರ ಮಾಡಿದಂಥದಕ್ಕೆ ನಿಮ್ಮ ಆ್ಯಕ್ಷನ್ ಏನು? ವಾಟ್ಸ್ ಯುವರ್ ರಿಯಾಕ್ಷನ್? ದಿಸ್ ಈಸ್ ಅನ್ಫೇರ್ ಆ್ಯಟಿಟ್ಯೂಡ್. ಇದನ್ನು ಬಿಡಬೇಡಿ. ನೀವು ಪೊಲೀಸ್ನವರ ಅಸಹಾಯಕತೆ ಇಲ್ಲಿ ಪ್ರದರ್ಶನ ಹಾಕ್ಕೊಡೋದು. ಪೊಲೀಸ್ನವರು ದುರ್ಬಲರಲ್ಲ, ಅವರಿಗೆ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋದನ್ನು ಈ ವಿಚಾರದಲ್ಲಿ ತೋರಿಸಿ. ಆ ಮೂಕ ಪ್ರಾಣಿ ವಿಚಾರದಲ್ಲಿ ಅವನನ್ನು ಶಿಕ್ಷೆಗೊಳಿಸಿ. ಅದರಿಂದ ಯಾರಿದ್ದಾರೆ ಅವ್ರನ್ನೆಲ್ಲರನ್ನು ಮಟ್ಟ ಹಾಕಿ. ವಿ ಆರ್ ವೆರಿ ಮಚ್ ಪ್ರೌಡ್ ಆಫ್ ಯುವರ್ ಸರ್ವಿಸ್ ಆ್ಯಂಡ್ ಆ್ಯಟಿಟ್ಯೂಡ್. ಅದಕ್ಕೆ ನಿಮ್ಮ ಅಸಹಾಯಕ ಪ್ರದರ್ಶನ ಬೇಡ. ನೀವು ದುರ್ಬಲರಲ್ಲ, ದೌರ್ಬಲ್ಯತೆ ಅಲ್ಲ, ನೀವು ಶಕ್ತಿವಂತರು. ಆ ಮೂಕ ಪ್ರಾಣಿಗೆ ನ್ಯಾಯ ಕೊಡಿಸಿ. ಮುಂದೆ ಇಂಥ ಮೂಕ ಪ್ರಾಣಿಗಳ ಬೀದಿಲೆಲ್ಲ ಓಡಾಡ್ತಾ ಇರುತ್ತೆ. ಅವು ಯಾರಿಗೂ ಹೇಳ್ಕೊಳ್ಳಲ್ಲ. ಪೊಲೀಸ್ನವ್ರು ಯಾರು ಅಂತ ಗೊತ್ತಿಲ್ಲ. ಅದು ಈ ರೀತಿ ಘಟನೆಗಳಾದಾಗ ಸಮಾಜದಲ್ಲಿ ಅಶಾಂತಿಯ ವಾತಾವರಣಕ್ಕೆ ನೀವು ನಾಂದಿ ಹಾಡಬೇಡಿ, ಮಟ್ಟ ಹಾಕಿ ಅಂತ ನಾನು ವಿನಂತಿ ಮಾಡ್ತೀನಿ. ಇನ್ನು ಹಸುಗಳು ಓನರ್ ಕರ್ಣವನ್ನು ನಾವು ಕೂಡ ನಿನ್ನೆ ಮಾತಾಡ್ಸಿದ್ವಿ. ಅವರು ಹೇಳ್ತಾ ಇದ್ರು, ಅಂದ್ರೆ ನಾವು ಇವಾಗ ದನನ ಆಸ್ಪತ್ರೆ ಇದೆಯಲ್ಲ ಅದಕ್ಕೆ ಹೋರಾಟ ಮಾಡೋದಕ್ಕೆ ಈ ತರ ಮಾಡ್ತಾ ಇದ್ದಾರೆ, ಅಂದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಮಾಡಕ್ ಆಗ್ತಾ ಇಲ್ಲ ಅನ್ನೋ ರೀತಿಗೆ ಹಸುಗಳ ಮೇಲೆ ಈ ತರ ಮಾಡ್ತಾ ಇದ್ದಾರೆ ಅಂತ, ಅಂದ್ರೆ ಇಂಡೈರೆಕ್ಟ್ ಆಗಿ ಅವ್ರಿಗೆ ಜೀವ ಬೆದರಿಕೆ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಅವರು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ನಿಮಗೆ ಒಂದು ನೆನಪು ಮಾಡಿಕೊಡ್ತೀನಿ. ಹೈಕೋರ್ಟ್ ನ್ಯಾಯಾಧೀಶರು ಹಿಂದೆ ಬೆಂಗಳೂರಿನಲ್ಲಿ ಒಂದು ಪಾಕಿಸ್ತಾನ ಇದೆ, ಅದು ಪಾದರಾಯನಪುರ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಪಾಕಿಸ್ತಾನ ಅಂತ ಹೇಳಿದಂಥ ಪದಕ್ಕೇ ಉಗ್ರವಾದಂತೆ ಹೇಳಿಕೆಗಳು ಬಂತು. ಯಾಕೆ ಪಾಕಿಸ್ತಾನ ಅಂತ ಹೇಳಿದ್ರೆ ಆ ಪದ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಮಾನವೀಯತೆ ಇಲ್ಲ, ಸ್ನೇಹ ಇಲ್ಲ, ಸಂಬಂಧಗಳಿಲ್ಲ, ಸೌಹಾರ್ದತೆ ಇಲ್ಲ, ಸಮಾಜದಲ್ಲಿ ಶಾಂತಿ ಕೊಡಬೇಕು ಅನ್ನೋದು ನೀತಿಯೇ ಇಲ್ಲತಕ್ಕಂಥ ಪದ ಯಾವುದಾದ್ರೂ ಇದ್ದರೆ ಅದು ಪಾಕಿಸ್ತಾನಕ್ಕೆ. ಅವ್ರ ಉದ್ದೇಶ ಏನು ಅಂತಂದರೆ ಮುಸ್ಲಿಮರಿಗೆ ಗೋವು ಒಂದು ಶತ್ರು. ನಾವಿರೋ ಕಡೆ ಗೋವೇ ಇರಬಾರ್ದು. ಗೋವು ಯಾವಾಗಿರಲ್ಲೋ ಇವ್ರು ಇರಲ್ಲ. ಇವರೆಲ್ಲ ಇದ್ದರೆ ನಮ್ಮದೇ ರಾಜ್ಯ. ಇದು ನೀತಿ. ಆಮೇಲೆ ಆ ಜಾಗವನ್ನು ಕೂಡ, ಅಷ್ಟು ದೊಡ್ಡ ಜಾಗವನ್ನು ವಕ್ಫ್ ಬೋರ್ಡ್ ಕೇಳಿದ್ರು, ಹೋರಾಟ ಮಾಡಿದ್ದು ನಿಜ. ಅದನ್ನು ಬಿಡದೇ ಇರತಕ್ಕಂಥ ಈ ರೀತಿ ಆದರೆ ಒಂದು ವರ್ಗದ ಜನಗಳಲ್ಲಿ ಅಶಾಂತಿಯನ್ನು ಉಂಟು ಮಾಡಿ, ಆತಂಕದ ವಾತಾವರಣ ಉಂಟು ಮಾಡಿ ಇವರನ್ನೆಲ್ಲ ಹೋಗ್ತಾರೆ. ಅವರವಾಗ ಅವ್ರು ಹೋದರೆ ಇದೇ ನಮ್ಮದು. ಹಾಗಿದ್ರೆ ನ್ಯಾಯದ ಪರ ಯಾರು ಹೋರಾಟ ಮಾಡ್ತಾರೋ ಅವರಿಗೆಲ್ಲ ಈಗ ಹಸುಗಳಿಗಾಗಿರೋ ಕಥೆ ಆಗತ್ತೆ ಅಂತನಾ? ಅಯ್ಯೋ ಮೇಡಮ್ನವರೇ, ನಾವು ಒಂದು ಸತಿ ಜಯ ಹರ ಹರ ಮಹಾದೇವ ಬಲ ಭೀಮ್ ಅಂತಂದರೆ ಆಕಾಶನೇ ನಡುಗುವಂಥದ್ದು. ನಾವು ಅನ್ನೋ ಸ್ವಲ್ಪ ಕಷ್ಟ. ಅಂದುಬಿಟ್ರೆ ಯಾರೂ ಇರಲ್ಲ. ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಮಗೆ ಸಮಾಜ, ಸ್ನೇಹ, ಸೌಹಾರ್ದತೆ ಇವೆಲ್ಲ ನಮ್ಮ ಅಸ್ತ್ರಗಳು, ನಮ್ಮ ನೀತಿಗಳು. ಅದಕ್ಕೆ ಬೆಲೆ ಕೊಟ್ಟಿದ್ದೀವಿ. ಭಯ ಬಿದ್ದು ಓಡಿಸ್ತೀನಿ ಅನ್ನೋದು ಕಾಲ ಹೋಗಿದೆ. ಅವೆಲ್ಲ ಆಗಬಾರ್ದು. ಅವರೂ ಸಂತೋಷವಾಗಿರಬೇಕು, ನಾವು ಸಂತೋಷವಾಗಿರಬೇಕು. ಇಂಥ ಕೃತ್ಯಗಳನ್ನು ನೀವು ಖಂಡಿಸಬೇಕು. ಮೂಕ ಪ್ರಾಣಿ ರೀ, ಮೂಕ ಪ್ರಾಣಿ. ಅದು ಯಾರು ಹೇಳತ್ತೀರಿ? ಅವ್ರ ಮಾತೆ ನಿನಗೆ ಅರ್ಥ ಆಗಲ್ಲ, ನೀನು ಹೇಳಿದ್ರೆ. ಅದು ಯಾವುದೇ ಜಾತಿಗೆ ಗೊತ್ತಿಲ್ಲ ರೀ. ಮುಸ್ಲಿಮನ್ ಕರ್ಕೊಂಡೋದ್ರು ಹಾಲು ಕೊಡುತ್ತೆ, ಕ್ರಿಶ್ಚಿಯನ್ ಕರ್ಕೊಂಡೋದ್ರು ಹಾಲು ಕೊಡುತ್ತೆ, ಹಿಂದೂ ಕರ್ಕೊಂಡೋದ್ರು ಹಾಲು ಕೊಡುತ್ತೆ. ಅದಕ್ಕೆ ಯಾಕ್ರಿ ಇಂಥ ಹಿಂಸೆ ಕೊಟ್ಟು ಇಂಥ ಅಮಾನವೀಯ ಕ್ರೌರ್ಯ ಮೆರೀತೀರ? ದೇವರು ನಿಮ್ಗೆ ಶಿಕ್ಷೆ ಕೊಡದೇ ಇರ್ತಾಯಿಲ್ಲ. ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ನೀವು ಇದು ಮಾಡಬೇಕು. ಏನು ಜವಾಬ್ದಾರಿಯಿಂದ, ಪ್ರಾಮಾಣಿಕತೆಯಿಂದ ಸಮಾಜಕ್ಕೆ ನ್ಯಾಯ ಕೊಡಿಸಿ. ತುಷ್ಟೀಕರಣ ನೀತಿ ಬಿಡಿ. ಸಮಾಜದಲ್ಲಿ ಶಾಂತಿ ಮುಖ್ಯ. ಓಟ್ ಹಾಕ್ತಾರೆ ಅಂತೇಳಿ ನೀವೆಲ್ಲ ಮಾರ್ಕೊಳ್ಳೋ ಮಟ್ಟಕ್ಕೆ ಹೋಗಬೇಡಿ. ಆದ್ದರಿಂದ ಇಂಥ ನೀತಿಯನ್ನು ಬಿಟ್ಟು ಎಲ್ಲ ಧರ್ಮಿಗಳನ್ನು, ಎಲ್ಲ ಧರ್ಮದವರನ್ನು, ಎಲ್ಲ ಜನಗಳನ್ನು, ಅದರಲ್ಲೂ ಇಂಥ ಮೂಕ ಪ್ರಾಣಿಗಳಿಗೆ ಸರ್ಕಾರವೂ ಇದೆ ಅನ್ನತಕ್ಕಂಥ ಒಂದು ನೀತಿ ಬರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.
ಇನ್ನು ಈ ಏರಿಯಾಗೆ ಜಮೀರ್ ಅಹಮದ್ ಅವರು ಇದ್ರು, ಅವರು ಕೂಡ ಭೇಟಿ ಮಾಡಿದ್ರು. ಸೊ ಏನೋ ಹಸುಗಳು ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಈ ಥರ ಘಟನೆಗಳು ಇಲ್ಲಿ ನಡೀತಾನೇ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಅವರೇ, ಹಸು ಕೊಟ್ಟರೆ ಸಂತೋಷ. ಯಾಕೆ ಅಂದರೆ ಆತನ ಜೀವ ಬದುಕು ಭವಿಷ್ಯ ಇದ್ದಿದ್ದು ಹಸುವಿನ ಮೇಲೆ. ಆ ಹಸು ಅವನನ್ನು ಸಾಕೋದಲ್ಲದೆ 10 ಮಕ್ಕಳನ್ನು 10 ಕುಟುಂಬಗಳಿಗೆ ಒಂದು ರೀತಿ ಹಾಲು ಕೊಟ್ಟು ಎಲ್ಲರನ್ನೂ ಸಾಕ್ತಿತ್ತು. ಕಾಫಿ ಕುಡಿಯೋದು, ಹಾಲು ಕೊಡೋದು. ನಾನು ಅವ್ರು ಕೊಟ್ಟಿದ್ರ ಬಗ್ಗೆ ಇಲ್ಲ, ಆದರೆ ಎಲ್ಲೂ ಕೂಡ ಅವರು ಇದ್ರ ಬಗ್ಗೆ ಒಂದು ನ್ಯಾಯ ಕೊಡೋದ್ರ ಬಗ್ಗೆ ಮಾತಾಡಬೇಕು, ಹೋರಾಟ ಮಾಡಬೇಕು. ಯಾಕಂದರೆ ಹಸು ಹೋದಂಥ ಹಸು ನೋವಿನ ಸಂದರ್ಭದಲ್ಲಿ ಸ್ವಾಂತನ ಹೇಳೋದು ಎಷ್ಟು ಮುಖ್ಯವೋ, ಅವನ ಭವಿಷ್ಯದ ಬದುಕನ್ನು ರೂಪಿಸೋದು ಅಷ್ಟೇ ಮುಖ್ಯ. ಅವನ ಬದುಕು ಇಂಥ ಒಂದು ಮಕರ ಸಂಕ್ರಾಂತಿಯ ದಿವಸ ಹಿಂದೂಗಳೆಲ್ಲ ಸೇರಿ, ಅದು ಅದಕ್ಕೆ ಪೂರಕವಾದಂಥ ಗೋಮಾತೆ, ಅದು ಇಡೀ ಪ್ರಕೃತಿಯ ಪರಿವರ್ತನೆ ಮತ್ತು ಪ್ರಕೃತಿಯಲ್ಲಿ ಎಲ್ಲವನ್ನೂ ಕೊಟ್ಟು ಎಲ್ಲವೂ ತನ್ನ ಜೀವವನ್ನು ಧಾರೆ ಎರೆದಂಥ ಗೋಮಾತೆಯ ಪೂಜೆ ಸಂಕ್ರಾಂತಿ ಹಬ್ಬ, ಪೊಂಗಲ್. ಅದಕ್ಕೆ ಪೂಜೆ ಮಾಡೋ ದಿವಸ ಇಂಥ ಘಟನೆ ನಡೆದರೆ ಹಿಂದೂಗಳು ಅಲ್ಲಿ ಯಾವುದೇ ಕಾರಣಕ್ಕೂ ವಿಜೃಂಭಣೆಯಿಂದ ಹಬ್ಬ ಮಾಡಬಾರದು, ಇವರು ಸಂತೋಷದಿಂದ ಆಚರಣೆ ಮಾಡಬಾರದು ಅನ್ನತಕ್ಕಂಥ ಭಯಭೀತಿಯ ವಾತಾವರಣ ಸೃಷ್ಟಿಯನ್ನು ಖಂಡಿಸಲಿಲ್ಲ. ಅದು ನಮಗೆ ನೋವಾಗಿದೆ. ಖಂಡಿಸಬೇಕಾಗಿತ್ತು. ಯಾಕೆ ಅಂತಂದರೆ ಯಾರೇ ಹಬ್ಬ ಮಾಡಿದ್ರು ಕೂಡ ಅವನ ಸಂತೋಷಕ್ಕೆ, ಅವನ ಸಮೃದ್ಧಿಗೆ, ಸಮಾಜದ ಸುಖಕ್ಕೆ, ಸಮಾಜದ ಸ್ನೇಹಕ್ಕೆ, ಸಮಾಜದ ಸೌಹಾರ್ದತೆಗೆ ಮಾಡ್ತೀವಿ ಅವ್ರ ಹಬ್ಬ ಆಗ್ಲೇನು. ಆದರೆ ಅವ್ರು ಖಂಡಿಸ್ತಿಲ್ಲ ಅನ್ನೋದೊಂದು ನೋವಿದೆ. ಹಸು ಕೊಟ್ಟಿದ್ದಾರೆ, ಅವನ ಬದುಕು ಹಸನಾಗಲಿ. ಯಾಕೆಂದರೆ ಅವ್ನಿಗೆ ನಾಳೆ ಇವತ್ತು ಪೂಜೆ ಮಾಡ್ತದಂಥ ಹಸು ಇನ್ನು ನರಳ್ತಾ ಇದೆಯಲ್ಲ, ಆ ನರಳಕ್ಕೆ ಔಷಧಿನೂ ಕೊಡಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಹಸು ಬಂದಿದೆ, ಅದು ನನ್ನ ತಾಯಿ ಅಂತ, ಅದನ್ನು ಪೂಜೆ ಮಾಡಬೇಕು. ಇದನ್ನು ಕಾಪಾಡತಕ್ಕಂಥ ಹೊಣೆಗಾರಿಕೆಯೂ ಅದೇ, ಬಂದಂಥ ಹಸುವಿಗೆ ಸೌಲಭ್ಯಗಳನ್ನು ಕೊಡತಕ್ಕಂಥ ಜವಾಬ್ದಾರಿಯೂ ಅವನೇ. ಹಾಗಾಗಿ ಕೊಟ್ಟಿರೋದನ್ನ ಸ್ವಾಗತ ಮಾಡ್ತೀನಿ, ತಪ್ಪಲ್ಲ. ಆದರೆ ನ್ಯಾಯ ಕೊಡೋ ದಿಕ್ಕಿನಲ್ಲಿ, ಉಗ್ರವಾದಂಥ ಶಿಕ್ಷೆ ಕೊಡೋ ದಿಕ್ಕಿನಲ್ಲಿ, ಮುಂದಿನ ದಿನಗಳಲ್ಲಿ ಇಂಥ ಘಟನೆ ಮರುಕಳಿಸಿದ ದಿಕ್ಕಿನಲ್ಲಿ ಮಾನ್ಯ ಶಾಸಕರು ಒತ್ತಾಯಪೂರ್ವಕವಾಗಿ ಹೇಳಬೇಕು, ಪ್ರಾಮಾಣಿಕವಾಗಿ. ಇನ್ನು ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ, ಅವರು ಸ್ಥಳಕ್ಕೆ ಭೇಟಿ ಕೂಡ ಮಾಡಿಲ್ಲ. ಸೊ ಏನೋ ಅಂದರೆ ನ್ಯಾಯದ ಪರವಾಗಿ ಹೋರಾಡ್ತೀವಿ ಅಂತಲೂ ಕೂಡ ಹೇಳಿ, ನ್ಯಾಯ ಸಿಗಬೇಕು ಅಂತ ಅಷ್ಟೇ ಹೇಳಿ ಸುಮ್ಮನೆ ಆದರು. ಸೊ ಅಂದರೆ ಇವಾಗ ಕಾಂಗ್ರೆಸ್ ಸರ್ಕಾರದಿಂದ ಹಸುಗಳಿಗೂ ಕೂಡ ಏನು ಒಂದು ನ್ಯಾಯ ಸಿಗಲ್ವಾ ಅನ್ನೋದೊಂದು. ನಮ್ಮ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳಿದ್ದಾರೆ, ಎಲ್ಲ ಘಟನೆಗಳು ಅವ್ರು ನೋಡಿ ಅಂತ ನಾನು ಅಪೇಕ್ಷೆ ಪಡಲ್ಲ. ಕನಿಷ್ಠ ಪಕ್ಷ ಅವರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದರೆ ನಂಬಿಕೆ ಇದೆ. ಯಾಕೆಂದರೆ ಅವರೆಲ್ಲ ಘಟನೆಗಳು ಅವರೇ ನೋಡಲಿ ಅಂತ ನನ್ನ ಅಪೇಕ್ಷೆ ಇದ್ದರೂ ಕೂಡ ಸಮಯ ಸಂದರ್ಭ ಇರ್ಬೋದು. ಆದರೆ ಅವ್ರು ಹೇಳಿರತಕ್ಕಂಥ ಮಾತಿಗೆ ಬದ್ಧತೆಯನ್ನು ಪ್ರದರ್ಶನ ಮಾಡಲಿ, ನ್ಯಾಯ ಕೊಡಿಸ್ಲಿ, ನಾನು ಸಂತೋಷ ಪಡ್ತೀನಿ. ಅವ್ರು ಬರಲಿಲ್ಲ ಅಂತ ನಾನು ಆರೋಪ ಮಾಡಲಿಕ್ಕೆ ಹೋಗಲ್ಲ, 10 ಕೆಲಸ ಇರುತ್ತೆ. ಆದರೆ ಅವ್ರ ಹೇಳಿಕೆಯ ಮೇಲೆ ಅದನ್ನು ಪ್ರಾಮಾಣಿಕವಾಗಿ ನಡೆಸತಕ್ಕಂಥ ಬದ್ಧತೆಯನ್ನು ಪ್ರದರ್ಶನ ಮಾಡಲಿ ಅಂತ ನಾನು ಆಸೆ ಪಡ್ತೀನಿ. ಬೀಟ್ ಪ್ಲಸ್ ಕರ್ನಾಟಕ.